ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಅಷ್ಟೇ ಎಲ್ರಿಗಿಂತ ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತೀನಿ ಫ್ರೆಂಡ್ಸ್. ಇವತ್ತು ಏನಪ್ಪ ಇವತ್ತು ಕಾಂಟೆಂಟ್ ಇವತ್ತು ವಿಡಿಯೋ ನಾನು ಮಾಡ್ತಾ ಇದ್ದೀನಿ ಅಂತ ಅಂದರೆ, ಫ್ರೆಂಡ್ಸ್ ಎಲ್ಲರೂ ನೋಡಿರ್ಬೋದು, ನೀವು ಸಾಲಗಳು ತೊಗೊಳ್ಬೇಕು ಮತ್ತು ಲೋನ್ಗಳು ತೊಗೊಳ್ಬೇಕು ಅಂತ ನೀವು ಇರ್ತೀರ, ಓಕೆನಾ? ಬ್ಯಾಂಕ್ಗಳಲ್ಲಿ, ಫೈನಾನ್ಸ್ಗಳಲ್ಲಿ. ಫ್ರೆಂಡ್ಸ್ ನಾನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಈ ಮೊಬೈಲಿಂಗ್ ಆ್ಯಪ್ಗಳು ಮತ್ತು ಇವೆಲ್ಲ ಇರ್ತಾವೆ ನೋಡಿ, ಅಲ್ಲೆಲ್ಲ ತೊಗೊಳಕ್ಕೆ ಹೋಗಬೇಡಿ. ಓಕೆ, ನಿಮ್ಮ ಆಧಾರ್ ಕಾರ್ಡ್ ಹಾಕೋದು, ಪಾನ್ ಕಾರ್ಡ್ ಹಾಕೋದು, ಓಕೆನಾ? ಅದರಲ್ಲಿ ಸಿಗುತ್ತೆ ಕಮ್ಮಿ ಬಡ್ಡಿ ಅಂತ ಎಲ್ಲ ಇಶ್ಯೂ ಮಾಡಿರ್ತಾರೆ. ನಿಮ್ಮ ಆಧಾರ್ ಕಾರ್ಡು, ಪಾನ್ ಕಾರ್ಡು, ಮೊಬೈಲ್ ನಂಬರು, OTP ಮತ್ತು ಮತ್ತು ನಿಮ್ಮ ಇಮೇಲ್ ಅಕೌಂಟ್ ಎಲ್ಲ ಕೊಟ್ಟಿರ್ತೀರ, ಓಕೆನಾ? ಜಿಮೇಲ್, ಇಮೇಲ್ ಎಲ್ಲ ಕೊಟ್ಟಿರ್ತೀರ. ಅದನ್ನು ಸ್ಟ್ರಾಕ್ ಮಾಡ್ತಾರೆ ಲ್ಯಾಪ್ಟಾಪಲ್ಲಿ ಫ್ರೆಂಡ್ಸ್. ಫಸ್ಟು ಅದನ್ನು ಹ್ಯಾಕ್ ಮಾಡಿ, ನೀವು ಯಾವುದೆಲ್ಲ ಜಿಮೇಲ್ಗೆ ಮತ್ತು ಮೊಬೈಲ್ ನಂಬರ್ಗೆ ಯಾವುದೆಲ್ಲ ಇಟ್ಟಿರ್ತೀರ ನೀವು ಮೊಬೈಲ್ ನಂಬರು, ಓಕೆನಾ? ಅದರಲ್ಲಿ ಯಾವ್ಯಾವ ಕಾಂಟ್ಯಾಕ್ಟ್ ನಂಬರ್, ರಿಲೇಷನ್ನು, ಫ್ರೆಂಡ್ಶಿಪ್ಪು ಎಲ್ಲ ನಂಬರೆಲ್ಲ ಹ್ಯಾಕ್ ಮಾಡ್ಕೋತಾರೆ ಅವರು, ಓಕೆನಾ ಫ್ರೆಂಡ್ಸ್? ಹ್ಯಾಕ್ ಮಾಡ್ಕೊಂಡು ಏನಪ್ಪ ಮಾಡ್ತಾರೆ ಅಂತ ಅಂದರೆ, ನಿಮಗೆ ಅಮೌಂಟ್ ಹಾಕ್ತಾರೆ, ಓಕೆನಾ? ಉದಾಹರಣೆ ಒಂದು ಆನ್ಲೈನಲ್ಲಿ ಒಂದು 10,000 ರೂಪಾಯಿ ಹಾಕಿರ್ತೀರ, 10,000 ರೂಪಾಯಿ ಹಾಕ್ತಾರೆ, ಓಕೆನಾ? 10,000ನ 7 ಡೇಸಲ್ಲಿ 15,000 ರೂಪಾಯಿ ಕಟ್ಟಬೇಕು ಅಂತ ಹಾಕ್ತಾರೆ, ಓಕೆನಾ? ನೀವೇನು ಮಾಡ್ತೀರಾ? ಅವಾಗ ಜಗಳ ಸ್ಟಾರ್ಟ್ ಆಗುತ್ತೆ. ಅವರು ಹಿಂದಿ, ಕನ್ನಡ ಅಂತೂ ಬರೋಲ್ಲ, ಹಿಂದಿ, ಇಂಗ್ಲೀಷು ಹೊರಗಡೆಯಿಂದ ಆನ್ಲೈನಲ್ಲೇ ಆ್ಯಪ್ಗಳಿಂದ, ಫೇಕ್ ಆ್ಯಪ್ಗಳಿಂದ ಮಾಡ್ತಾಯಿರ್ತಾರೆ, ಓಕೆನಾ? ಏನಪ್ಪ ಮಾಡ್ತಾರೆ ಅಂದರೆ, ನೀವು ಕಟ್ಟಿಲ್ಲ ಅಂದರೆ ಏನು ಮಾಡ್ತಾರೆ ಅಂದರೆ, ನಿಮ್ಮ ಮೊಬೈಲ್ ನಂಬರ್ ಎಲ್ಲ ಇರ್ತಾವಲ್ಲ, ಯಾರ್ಯಾರ ಕಾಂಟ್ಯಾಕ್ಟ್ ನಂಬರ್ ವಾಟ್ಸಪ್ಪೆಲ್ಲ ಇರ್ತಾರೆ, ಅಶ್ಲೀಲವಾಗಿ, ಕೆಟ್ಟದಾಗಿ, ಓಕೆನಾ, ಫೋಟೋಗಳು ಹಾಕಿ ಈ ರೀತಿ ಎಲ್ಲ ವೈರಲ್ ಮಾಡ್ತಾರೆ ಎಲ್ಲ ಕಡೆ ವಾಟ್ಸಪ್ಪಲ್ಲಿ. ನಿಮ್ಮ ಕಾಂಟ್ಯಾಕ್ಟು ಮತ್ತು ಫ್ರೆಂಡ್ಶಿಪ್ಪು ಮತ್ತು ಕಾಲೇಜ್ ಫ್ರೆಂಡ್ಸು, ರಿಲೇಷನ್ಸು ಯಾರು ಸಿಗ್ತಾರೆ ಎಲ್ರಿಗೂ ಅಶ್ಲೀಲವಾಗಿ, ಓಕೆನಾ, ಫೋಟೋಗಳು ಕೆಟ್ಟದಾಗಿ ಹಾಕಿ ನಿಮ್ಮ ಎದುರಿಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಓಕೆನಾ? ಹಂಗೆ ಸ್ಟಾರ್ಟ್ ಆದಾಗ ಫ್ಯಾಮಿಲಿಗೆಲ್ಲ ಕಳಿಸ್ದಾಗ, ಫೋಟೋ ಈ ರೀತಿ ಎಲ್ಲ ಬಂದಿದೆ ಅಂತ ಅಂದಾಗ, ನಿಮ್ಮದೇ ಅಂತ ಗೊತ್ತಾದಾಗ, ಯಾಕೆ ಹಿಂಗಾಗಿದೆ ಅಂದಾಗ ನೀವು ಅವಾಗ ಅರ್ಥ ಮಾಡ್ಕೋತೀರ, ಓಕೆನಾ? ಅವಾಗ ಏನು ಮಾಡ್ತಾರೆ, ನೀವು ಎದ್ರಿ, ಓಕೆನಾ, 15,000 ಎಲ್ಲ ಕೊಟ್ಬಿಡ್ತೀರಾ, ಓಕೆನಾ? ಇಂಥವ್ರು ಸಾವಿರಾರು ಜನಕ್ಕೆ ಮಾಡಿದ್ರೆ ಅವ್ರಿಗೆ ಎಷ್ಟು ಲಕ್ಷಾಂತರ ರೂಪಾಯಿ ಲಾಭ ಆಯಿತು. 10,000ಕ್ಕೆ 15,000, 20,000ಕ್ಕೆ 30,000 ಈ ರೀತಿ ಎಲ್ಲ ಮಾಡ್ಕೊಂಡು ತುಂಬಗಳು ಆಗಿದ್ದಾವೆ, ನಮಗೂ ಬಂದಿದೆ, ಓಕೆನಾ? ಎಷ್ಟೋ ಜನ ಮಾನ ಮರದಿ ಕಳ್ಕೊಂಡು, ಓಕೆನಾ, ನಮ್ಮ ಪಕ್ಕದ ಹಳ್ಳಿಲೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್. ನೆನ್ನೆನೇ ಆತ್ಮಹತ್ಯೆ ಆಗಿದೆ, ಇದೇ ಫ್ರಾಡ್ ಇದರಿಂದನೇ, ಓಕೆನಾ? ಲಕ್ಷಕ್ಕಿದ್ದ ಇದು ಮಾಡಿದ್ದಾರೆ, ಒಂದು 15-20 ಸಾವಿರ ಕಟ್ಟಿದ್ರು ಮತ್ತೆ ಈ ರೀತಿ ಮಾಡ್ತೀವಿ, 1,00,000 ದುಡ್ಡು ಕೊಟ್ರೆ ನೀವು ಫೈನಲ್ ಮಾಡ್ತೀವಿ, ಇಲ್ಲಾಂದ್ರೆ ಈ ರೀತಿ ಮಾಡ್ತೀವಿ ಅಂದಾಗ ಎಲ್ಲ ಪಾಪ ಹುಡುಗಂದು ಏನಾಯ್ತೋ ಗೊತ್ತಿಲ್ಲ, ಪಾಪ ಯಾರು ಬೈದ್ರು ಯಾರು ಅಂದ್ರು ಅಂತ ಗೊತ್ತಿಲ್ಲ, ಈ ರೀತಿ ಆಗಿದ್ದಕ್ಕೆ ಎಲ್ಲ ಅವ್ರಿಗೆ ವೈರಲ್ ಮತ್ತು ಎಲ್ಲ ಇಶ್ಯೂ ಆಗ್ಬಿಟ್ಟೈತೆ. ವಾಟ್ಸಪ್ಗೆ, ಕಾಂಟ್ಯಾಕ್ಟ್ ನಂಬರ್ಗೆ ಎಲ್ರಿಗೂ ಇಶ್ಯೂ ಆದಮೇಲೆ ಪಾಪ ಆಕೆಗೆ, ಆ ಹುಡುಗಂಗೆ ಎಷ್ಟು ಮಾನ ಮರ್ಯಾದೆ ಹೋಗಿರಬೇಕು ಫ್ರೆಂಡ್ಸ್, ಓಕೆನಾ? ತುಂಬ ಜನ ಬೈದ್ರಂತೆ, ನಾವು ಕೇಳೋ ಪಟ್ಟದಲ್ಲಿ ತುಂಬ ಜನ ವಾಟ್ಸಪ್ಪಲ್ಲಿ ಹೀಗೆಲ್ಲ ಆಗಿದೆ ಅಂದಾಗ ರಿಲೇಷನ್ಸು ಎಲ್ಲ ಏನೇನೋ ಪಾಪ ಇಲ್ದೋದೆಲ್ಲ ಇದು ಮಾಡಿ ಫೋಟೋಗಳು ಹಾಕಿ ಕೆಟ್ಟದಾಗಿ ಎಲ್ಲ ಈ ರೀತಿ ಮಾಡಿ ಕಳ್ಸಿದ್ಕೆ ಮಾನ ಮರ್ಯಾದೆ ಪಾಪ ಹೋಗ್ಬಿಟ್ಟೈತೆ. ಎಲ್ಲರೂ ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಓಕೆನಾ? ಪಾಪ ಅವನ ಹತ್ರ ದುಡ್ಡು ಇತ್ತೋ ಇರಲಿಲ್ವೋ ಗೊತ್ತಿಲ್ಲ, ಆದರೆ ಆತ್ಮಹತ್ಯೆ ಮಾಡ್ಕೊಬಿಟ್ಟಿದ್ದಾರೆ ಫ್ರೆಂಡ್ಸ್, ಓಕೆನಾ? ಅದಕ್ಕೆ ಎಲ್ಲರೂ ಎಚ್ಚೆತ್ಕೊಳ್ಳಿ. ಏನಪ್ಪ ಅಂದರೆ, ಈ ನಿಮಗೆ ಮೊಬೈಲ್ ನಂಬರಿಂದ ಬರುತ್ತೆ, ಓಕೆನಾ? ಇಂಥ ಆ್ಯಪ್ಗಳು ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮಗೆ ಲೋನ್ ಕೊಡ್ತೀವಿ, ಓಕೆನಾ? ಸಿವಿಲ್ ಸ್ಕೋರು ಏನು ಕೇಳಲ್ಲ ನಾವು, ತಿಳ್ಕೊಳ್ಳಿ. ಸಿವಿಲ್ ಸ್ಕೋರ್ ಏನು ಬೇಡ, ನಿಮ್ಮ ಆಧಾರ್ ಕಾರ್ಡ್, ಪಾನ್ ಕಾರ್ಡು ಮತ್ತು ಜಿಮೇಲು ಮತ್ತು ಮೊಬೈಲ್ ನಂಬರು ಇಷ್ಟು ಕೊಟ್ಟರೆ ನಿಮ್ಗೆ ಲೋನ್ ಕೊಡ್ತೀವಿ, ನೀವು ನಿಧಾನ ಕಟ್ಬೋದು, ಕಮ್ಮಿ ಬಡ್ಡಿ ಅಂತ ಈ ರೀತಿ ನಿಮಗೆ ಆಸೆ ತೋರಿಸಿ ನೀವೇನು ಮಾಡ್ತೀರಾ, ಒಂದು 10,000 ಇರೋದಿಲ್ಲ, ಒಂದು 2,000 ಇರೋದಿಲ್ಲ, 10,000 ಕೊಡ್ತೀರಿ ಅಂತಂದ್ರಲ್ಲ, ತಗೊಳ್ಳೋ ಬಿಡು, ಸಿವಿಲ್ ಸ್ಕೋರ್ ಇಲ್ವಂತಾನ. ಈಗ ನಮ್ಮದು ಲೋನ್ ತೊಗೊಂಡು ಏನೋ ಕಟ್ಟೋಕ್ಕಾಗ್ದೇ ಸಿವಿಲ್ ಸ್ಕೋರ್ ಹೋಗಿದೆ, ತೊಗೊಳ್ಳೋಣ ಅಂದಾಗ ಆಸೆ ಪಟ್ಟು ಹೋಗ್ತಿರಲ್ಲ, ಅಷ್ಟು ದುಡ್ಡು ನೀವು ಕಟ್ಟಿಲ್ಲ ಅಂತಂದ್ರೂ, ಓಕೆನಾ, ಬಿಡಲ್ಲ ಅವರು, ಯಾವುದೇ ಕಾರಣಕ್ಕೂ ಈ ರೀತಿ ಮಾಡ್ತಾರೆ, ಓಕೆನಾ? ಫೇಕ್ ಆ್ಯಪ್ಗಳಲ್ಲಿ ಇನ್ನೇನು ಇಲ್ಲ, ಜಿಮೇಲ್ ಮತ್ತು ಮೊಬೈಲ್ ನಂಬರ್ OTP ಇರುತ್ತೆ ನೋಡಿ, ಅದೇ ನಿಮ್ಮ ಮೊಬೈಲ್ ನಂಬರೆಲ್ಲ ಹ್ಯಾಕ್ ಮಾಡೋದು ಅಂತಂದರೆ ಅವೆರಡೇ, ಇನ್ನೇನೂ ಇಲ್ಲ. ಮೊಬೈಲ್ ನಂಬರ್, OTP ಮತ್ತು ನಿಮ್ಮ ಇಮೇಲ್ ಇರ್ತಾರಲ್ಲ, ಅದೇ ಈಗ ಹ್ಯಾಕ್ ಮಾಡೋದು. ಇಷ್ಟೆಲ್ಲ ಕೊಟ್ಟರೆ ನಮ್ಮ ಜುಟ್ಟು ಅವ್ರ ಕೈಗೆ ಕೊಟ್ಟಾಗುತ್ತೆ ಅಲ್ವಾ? ಈ ರೀತಿ ಯಾರು ಕೊಡೋಕ್ಕಾಗುತ್ತಾ? ಸ್ವಲ್ಪ ತಲೆಯಲ್ಲಿ ಯೋಚನೆ ಇಟ್ಟು ಫ್ರೆಂಡ್ಸ್ ನೋಡಿ ಮಾಡಿ, ಓಕೆನಾ? ಹೌದಾ ಫ್ರೆಂಡ್ಸ್? ಸಿವಿಲ್ ಸ್ಕೋರ್ ಇಲ್ಲ ಅಂದರೂ ಪರವಾಗಿಲ್ಲ, ಈ ರೀತಿ ಯಾವತ್ತೂ ಎಡಗಕ್ಕೆ ಹೋಗಬೇಡಿ ದುಡ್ಡಿನ ಆಸೆಗೆ, ಓಕೆನಾ? ನಮ್ಮ ಜೀವಕ್ಕೆ ಕೂತು ಬರುತ್ತೆ ಈ ರೀತಿ. ಎಷ್ಟು ಅಂದರೆ ನಮ್ಮ ಮೈ ಮೇಲೆ ನಾವೇ ಹೇಳ್ಕೊತೀವಿ ಚಪ್ಪಡಿ ಕಲ್ಲನ್ನ, ತಾದ್ಮೇಲೆ ನಾವೇ ಹೇಳ್ಕೊಳ್ಳೋದು ಈ ರೀತಿ, ಓಕೆನಾ? ಯೋಚನೆ ಮಾಡಬೇಕು, ದುಡ್ಡು ಕೊಡ್ತಾರೆ, ಸಿಗುತ್ತೆ
ಅಂತ ಎಲ್ಲ ಹೋದಾಗ ಅಲ್ಲೇ ಅಷ್ಟೇ ಕೆಟ್ಟದ್ದು ಇರ್ತದೆ. ಓಕೆನಾ? ಅವ್ರು ಲಾಭ ಇಲ್ದೇನೆ ಈ ರೀತಿ ಫೇಕ್ ಮಾಡ್ದೇನೆ ಯಾವತ್ತೂ ಅವರು ಲಕ್ಷಾಂತರ ರೂಪಾಯಿ ದುಡ್ಡು ಮಾಡಕ್ಕೆ ಆಗಲ್ಲ. ಓಕೆನಾ? ಲಕ್ಷಾಂತರ ರೂಪಾಯಿ ದುಡ್ಡು ಮಾಡ್ಲಿಕ್ಕೆ ಇದೇ ಉದ್ದೇಶ. ತುಂಬಾ ಇವೆಲ್ಲ ಹ್ಯಾಕ್‌ಗಳು ತುಂಬಾ ನಡೀತಾ ಇದಾವೆ ಫ್ರೆಂಡ್ಸ್. ಎಲ್ರಿಗೂ ಬರ್ತಾ ಇದೆ. ಓಕೆನಾ? ಕೆಲವರು ಬುದ್ಧಿಗಾರರಪ್ಪ ಏನಪ್ಪಾ ಮಾಡ್ತಾರೆ ಅಂತ ಅಂದ್ರೆ, ಕೆಲವರು ಗೊತ್ತಿರುತ್ತೆ ಅದ್ರ ಬಗ್ಗೆ ಎಲ್ಲ. ಗೊತ್ತಿರೋ ಕೆಲವರೆಲ್ಲ ಏನ್ ಮಾಡ್ತಾರೆ ತಗೊಂಡ್ಬಿಡ್ತಾರೆ. ಅವ್ರೇನು ಮಾಡಕ್ಕಾಗಲ್ಲ. ಓಕೆನಾ? ತಗೊಂಡೋಗ ನೋಡೋಣ ಏನ್ ಮಾಡ್ತಾರೆ. ಅಷ್ಟಿಲ್ದೇನೆ ಅವರು ನಿಮ್ಮ ಅಕೌಂಟ್‌ಗೆ ದುಡ್ಡು ಹಾಕಕ್ಕೆ ಆಗಲ್ಲ. ಓಕೆನಾ? ಅಷ್ಟಿಲ್ದೇನೆ ಆಟ ಆಡ್ಸಿ ಕಿತ್ತೇ ಕೀಳ್ತಾರೆ ಅವರು. ಏನಾರ ಮಾಡಿ. ಓಕೆನಾ ಫ್ರೆಂಡ್ಸ್? ಈ ರೀತಿ ಅವರು ಅದ್ಕೇನೆ ನಿಮ್ಮ ಮೊಬೈಲ್ ನಂಬರ್‌ಗೆ ಹ್ಯಾಕ್ ಮಾಡ್ಕೊಂಡು, ಅವ್ರ ಫ್ರೆಂಡ್‌ಶಿಪ್ ಎಲ್ಲ ತಗೊಂಡು, ಕಾಂಟ್ಯಾಕ್ಟ್ ಎಲ್ಲ ಇಶ್ಯೂ ತಗೊಂಡು, ಯಾಕೆ ಈ ರೀತಿ ಮಾಡ್ತಾರೆ ಅನ್ನೋದು ಇದೇ ಉದ್ದೇಶವಾಗಿ. ಓಕೆನಾ? ನಿಮ್ಮ ಮಾನ ಮರ್ಯಾದೆ ಹೋಯ್ತು ಅಂದ್ರೆ ಕೋಟಿ ಕೊಟ್ರು ಬರಲ್ಲ. ಓಕೆನಾ? ಸಾವಿಗೆ ಈಡಾಗಬೇಕಾಯ್ತದೆ ಫ್ರೆಂಡ್ಸ್. ಯಾರು ಈ ರೀತಿ ಫೇಕು ಆ್ಯಪ್‌ಗಳಿಂದ ಯಾರು ಲೋನ್‌ಗಳಂತೂ ತಗೋಬೇಡಿ. ಓಕೆನಾ? ನಿಮಗೆ ಸಿವಿಲ್ ಸ್ಕೋರ್ ಒಂದು ಉದಾಹರಣೆ ಒಂದು 700, 720 ಇತ್ತು ಅಂದ್ರೆ ಬ್ಯಾಂಕ್‌ಗಳಲ್ಲೇ ಕೊಡ್ತಾರೆ. ನಿಮಗೆ ಸ್ಯಾಲರಿ ಅಕೌಂಟ್ ಇದೆಯಾ? ಅದೊಂದಿದ್ರೆ ಸಾಕು, ಸ್ಯಾಲರಿ ಅಕೌಂಟ್ ಬರ್ತಿದೆ ನಿಮಗೆ. ಏನು ಒಂದು ಉದಾಹರಣೆ ಒಂದು 15,000 ಇತ್ತು ಅಂದ್ರೆ ನಿಮಗೆ 1,00,000 ಕೊಟ್ಟೇ ಕೊಡ್ತಾರೆ ಸಾಲನ ಫ್ರೆಂಡ್ಸ್. 15,000 ರೂಪಾಯಿ ಸಂಬಳ ಇದ್ರೆ ನಿಮಗೆ ಸ್ಯಾಲರಿ ಇದ್ರೆ 1,00,000 ಕೊಡ್ತಾರೆ. ಓಕೆನಾ? ಬ್ಯಾಂಕ್‌ಗಳಲ್ಲಿ ಸ್ಯಾಲರಿ ಸ್ಲಿಪ್ ಇದ್ರೆ ಒಂದು 2 ವರ್ಷ 3 ವರ್ಷ ಮಾಡಿದ್ರೆ ಸಾಕು ನೀವು ಅದರಲ್ಲಿ. ಓಕೆನಾ? ಜಾಬ್‌ಗಳಲ್ಲಿ ಈ ರೀತಿ ಇದ್ಮೇಲೆ ನಿಮಗೆ ಬ್ಯಾಂಕ್‌ಗಳಲ್ಲಿ ಲೋನ್ ಕೊಟ್ಟೆ ಕೊಡ್ತಾರೆ. ಒಂದು 15,000 ರೂಪಾಯಿ ಇದ್ರೆ ನಿಮಗೆ 1,00,000 ಸಿಕ್ಕೇ ಸಿಗುತ್ತೆ. ಓಕೆನಾ? ಸಿವಿಲ್ ಸ್ಕೋರು 720 ಮತ್ತೆ 750 ಎಬವ್ ಇತ್ತು ಅಂದ್ರೆ ನಿಮಗೆ ಗೌರ್ಮೆಂಟ್ ಬ್ಯಾಂಕಲ್ಲೂ ಸಿಗೋದು ಚಾನ್ಸ್‌ಗಳು ಇರ್ತವೆ. ಓಕೆನಾ? ನಾವು ತಗೋಬೇಕಾದ್ರೆ ಲೋನ್ ನಾವು ಬ್ಯಾಂಕ್‌ಗಳಲ್ಲಿ ಎಷ್ಟು ಪರ್ಸೆಂಟೇಜು ಯಾವ ಬ್ಯಾಂಕು ಎಷ್ಟು ಪರ್ಸೆಂಟೇಜ್ ಕಮ್ಮಿ ಸಿಗುತ್ತೆ. ಕೆಲವು 18% ಸ್ಟಾರ್ಟು, 15% ಸ್ಟಾರ್ಟ್ ಮಾಡ್ತಾರೆ. ಓಕೆನಾ? 50,000 1,00,000 ತಗೊಂಡ್ರೆ ಲೋನು 15% 15% ಸ್ಟಾರ್ಟ್ ಮಾಡ್ತಾರೆ. ಓಕೆನಾ? 15, 18, 20, 25, 30, 35ವರೆಗೂ ಈ ರೀತಿ ಬಡ್ಡಿ ಲೋನ್ ಮೇಲೆ ಫ್ರೆಂಡ್ಸ್ ಇದ್ದೇ ಇರ್ತವೆ. ನಮಗೆ ಯಾವುದು ಅನುಕೂಲ ಇದ್ದಾವೆ. ಒಂದು 750 ಎಬವ್ ಇತ್ತು ಅಂದರೆ ನಿಮ್ಗೆ ಯಾವುದು ಅನುಕೂಲ ಇದೆ, ನಿಮಗೆ ಸ್ಯಾಲರಿ ಸ್ಲಿಪ್ಪು ಇತ್ತು ಅಂದರೆ ನೀವು ಒಂದು 4-5 ವರ್ಷ ಎಕ್ಸ್ಪೀರಿಯನ್ಸ್ ಮಾಡಿದ್ರ ಅಂದರೆ ನಿಮ್ಗೆ 20,000 ರೂಪಾಯಿ ಸಂಬಳ ಇದ್ದರೆ ನಿಮ್ಗೆ 2,00,000 3,00,000ವರೆಗೂ ನಿಮಗೆ ಲೋನ್ ಸಿಕ್ಕೇ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ? 750 ಎಬವ್ ಸಿವಿಲ್ ಸ್ಕೋರ್ ಇದ್ದರೆ ನಿಮಗೆ ಖಂಡಿತ ಲೋನ್ ಕೊಟ್ಟೆ ಕೊಡ್ತಾರೆ. ಓಕೆನಾ? ಎಲ್ಲಿ ಕಮ್ಮಿ ಇರುತ್ತೆ ಬ್ಯಾಂಕ್‌ಗಳ ವಿಚಾರಣೆ ಮಾಡಿ ಎಷ್ಟು ಪರ್ಸೆಂಟೇಜು ತಿಳ್ಕೊಳ್ಳಿ. ಒಂದು ಜಾಸ್ತಿ ಏನಪ್ಪ ಅಂದ್ರೆ ಎಲ್ಲ ಒಂದು 18-20 ಮೇಲೆ ಇದ್ದೇ ಇರ್ತವೆ ನಿಮಗೆ ಬಡ್ಡಿಗಳೆಲ್ಲ. ಓಕೆನಾ? ಯಾವಾಗ ಒಂದು 15, 16, 18 ಸಿಗುತ್ತೆ. ಅದೇ ಕಮ್ಮಿ ಅಂತ ಅಂದಾಗ ನೀವು ಕಮ್ಮಿಗೆ ಹೋಗ್ತೀರಾ ಫ್ರೆಂಡ್ಸ್. ಅದಕ್ಕೆ ಆದಷ್ಟು ಎಲ್ಲಿ ಕಮ್ಮಿ ಪರ್ಸೆಂಟೇಜ್ ಇದೆ ಬಡ್ಡಿ ಅಲ್ಲಿ ಹೋಗಿ ಫ್ರೆಂಡ್ಸ್ ತಗೊಳ್ಳಿ. ಓಕೆನಾ? ತಗೊಂಡು ಕಟ್ಕೊಂಡು ತಿರ್ಸ್ಕೊಂಡು ಹೋಗಿ. ಓಕೆನಾ? ಫೇಕ್ ಆ್ಯಪ್‌ಗಳಲ್ಲಿ ಯಾವುದೇ ರೀತಿ ಡೌನ್ಲೋಡ್ ಮಾಡೋದು. ಓಕೆನಾ? ಮೊಬೈಲ್ ನಂಬರ್ OTP, ಓಕೆನಾ? ಆಧಾರ್ ಕಾರ್ಡ್, ಪಾನ್ ಕಾರ್ಡ್ OTP ಯಾವುದೇ ರೀತಿ ಕೊಡಕ್ಕೆ ಹೋಗಬೇಡಿ. ಓಕೆನಾ? ಅವ್ರು ಕೊಡೋ 10,000ದಲ್ಲೇ ಲಕ್ಷಾಂತರ ರೂಪಾಯಿ ಹೊಡಿತಾರೆ. ಓಕೆನಾ? ಇವೆಲ್ಲ ಮಾಡ್ಕೊಂಡು ನಮ್ಮ ಅಕೌಂಟಲ್ಲಿ ದುಡ್ಡೆಲ್ಲ ತಗೊಳ್ಳೋದು. ಈ ರೀತಿ ಎಲ್ಲ ತುಂಬ ಸ್ಕ್ಯಾಮ್‌ಗಳು ಆಗ್ತಿದ್ದೀವಿ ಅಂತ ಫ್ರೆಂಡ್ಸ್ ನಾನು ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಫ್ರೆಂಡ್ಸ್. ಓಕೆನಾ? ನಾನು ಮಾಡಿದಂಥ ವಿಡಿಯೋಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದರೆ ಎಲ್ಲರೂ ಬಟ್ಟೆ ಹಾಕ್ಕೊಂಡು ತಣ್ಣೀರು ಬಟ್ಟೆಗೆ ಹೊಟ್ಟೆಗೆ ಇಟ್ಕೊಂಡು ತಣ್ಣಗೆ ಮಾಡ್ಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್. ಎಲ್ರಿಗೂ ಬಾಯ್ ಫ್ರೆಂಡ್ಸ್.